ಇದು ಕಾರ್ಡ್ ತರ ಕೊಟ್ಟಿದ್ದಾರೆ ಅಟ್ಯಾಚ್ ಮಾಡೋದು. ಇಲ್ಲಿ ದೀಪ ಹಚ್ಬಿಟ್ಟು ಇಡಬಹುದು. ಕರೆಕ್ಟ್ ಆಗಿ ಏಳಿಸ್ಬಿಟ್ಟು 5 ಎಲೆ ಹಾಕಿದ್ದಾರೆ. 5 ಎಲೆಗೆ $1. ಪಂಚೇಶಲ್ಯ ಎಲ್ಲ ಇದೆ. ರಾಮರಾಜ್, ಇಲ್ಲೂ ರಾಮರಾಜ್ ಫುಲ್ ಫೇಮಸ್. ಇವಾಗೆಲ್ಲ ಫುಲ್ ಚಿಕ್ಕಪೇಟೆಗೆ ಹೋಗ್ಬಿಟ್ರೆ ಫುಲ್ ಎಲ್ಲಾ ಕಡೆ ಬರೀ ಇದೆ ಇರುತ್ತೆ. ಕಡೆ ಬ್ಯಾಕ್ ಗ್ರೌಂಡ್ ಡೆಕೋರೇಟ್ ಮಾಡೋದಕ್ಕೆ ಎಷ್ಟೊಂದು ಕಲರ್ಸ್ ಇದೆ ಇದ್ರಲ್ಲೇನೆ. ಬಟ್ ಇದೇ ತರ ಹೂವ ತಗೋಬೇಕು ನಾವ್ ಅಷ್ಟೇ. ಬೊಕ್ಕೆ ಸಿಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ, ನಾನು ನಿಮ್ಮ ಚಂದನ ಕ್ಯಾಲಿಫೋರ್ನಿಯಾದಿಂದ ಮಾತಾಡ್ತಾ ಇದ್ದೀನಿ. ಇವಾಗಂತೂ ಎಲ್ಲಾ ಕಡೆ ಫುಲ್ ವರಮಹಾಲಕ್ಷ್ಮಿ ಹಬ್ಬದ್ದು ಜೋರು. ಇಂಡಿಯಾದಲ್ಲಂತೂ ಎಲ್ಲರೂ ಫುಲ್ ಶಾಪಿಂಗ್ ಅದು ಇದು ಅಂತಾನೆ ಫುಲ್ ಬ್ಯುಸಿ ಆಗಿರ್ತಾರೆ. ಸೊ ಅಮೇರಿಕಾದಲ್ಲೂ ಅಷ್ಟೇ, ನಮ್ಮ ಇಂಡಿಯಾ ಹಬ್ಬಗಳೆಲ್ಲ ಬಂದ್ಬಿಟ್ರೆ ಇಲ್ಲೂ ಅಷ್ಟೇ ಅದೇ ತರನೇ ಎಲ್ಲರೂ ಫುಲ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಎಲ್ಲ ಇಂಡಿಯನ್ ಸ್ಟೋರ್ಸ್ ಅಲ್ಲೂ ಹಬ್ಬಕ್ಕೆ ಏನೇನ್ ಬೇಕೋ ಅದನ್ನ ಎಲ್ಲಾನು ಇಟ್ಟಿರ್ತಾರೆ. ಸೊ ನಾವು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬನ ಹೆಂಗ್ ಮಾಡ್ತೀವಿ ಮತ್ತೆ ಶಾಪಿಂಗ್ ಎಲ್ಲ ಏನೇನ್ ಮಾಡ್ತೀವಿ ಅಂತ ಕಂಪ್ಲೀಟ್ ಆಗಿ ಈ ವ್ಲಾಗ್ ಅಲ್ಲಿ ತೋರಿಸ್ತೀವಿ. ಬನ್ನಿ ಗೈಸ್. ಏನಂದ್ರೆ ನಾವು ವರಮಹಾಲಕ್ಷ್ಮಿ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ನೋಡಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕಿನ್ನೂ ಆಲ್ರೆಡಿ ಗಣೇಶ ಹಬ್ಬದ್ದೇ ಜಾಸ್ತಿ ಐಟಮ್ಸ್ ಇಟ್ಬಿಟ್ಟಿದ್ದಾರೆ. ಗಣೇಶಗಳೆಲ್ಲ ನೋಡಿ, ವೆರೈಟಿ ಗಣೇಶಗಳು ಏನ್ ಸಖತ್ತಾಗಿ ಕಾಣಿಸ್ತಿದೆ. ಅಂಡ್ ಎಲ್ಲ ಎಕೋ ಫ್ರೆಂಡ್ಲಿ ಗಣೇಶಗಳು. ಯೂಶಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದೆಲ್ಲ ಮಾಡಿರ್ತಾರಲ್ವಾ, ಬಟ್ ಇಲ್ಲಿ ಎಲ್ಲ ಮಣ್ಣಿಂದ ಇದೆ. ಎಲ್ಲ ಎಕೋ ಫ್ರೆಂಡ್ಲಿ ಗಣೇಶಗಳನ್ನೇ ಇಟ್ಟಿದ್ದಾರೆ. ನನ್ಗೆ ಹೆಂಗ್ ಗೊತ್ತಾ, ಇದು ನಿಜವಾಗ್ಲೂ ನಮ್ಮ ಇಂಡಿಯಾ ಫೀಲೇ ಕೊಡ್ತಾ ಇದೆ. ಇವಾಗ ಈ ರೋಡಲ್ಲಿ ನೋಡಿ, ಈ ಟೈಮಲ್ಲಿ ಎಲ್ಲಾದ್ರೂ ಹೋದ್ರೆ ಗಣೇಶ ಹಬ್ಬದ ಟೈಮಲ್ಲಿ ಎಲ್ಲ ರೋಡಲ್ಲೂ ಒಂದು 2-3 ಅಂಗಡಿಗಳಾದ್ರೂ ಈ ತರ ಗಣೇಶಗಳನ್ನೆಲ್ಲ ರೆಡಿ ಮಾಡಿ ಆಲ್ರೆಡಿ ಇಟ್ಟಿರ್ತಾರೆ. ಸೊ ಅದೇ ತರ ಎಷ್ಟೊಂದು ಇಟ್ಟಿದ್ದಾರೆ ನೋಡಿ. ಬಟ್ ಇದೆಲ್ಲ ಎಕೋ ಫ್ರೆಂಡ್ಲಿ ಗಣೇಶಗಳೇ, ಯಾವುದು POP ಇಲ್ಲ. ಬಟ್ ತುಂಬಾ ಚೆನ್ನಾಗಿದೆ. ಕಲರ್ ಗಣೇಶ ನೋಡಿ, ಶಿವ ಥೀಮ್ದು ಗಣೇಶ ಎಲ್ಲ ಇಟ್ಟಿದ್ದಾರೆ. ಚೆನ್ನಾಗಿದೆ. ಅಂಡ್ ದೊಡ್ಡ ಗಣೇಶಗಳು ಕೂಡ ಇಲ್ಲಿ ಇಟ್ಟಿದ್ದಾರೆ. ಅಂಡ್ ಯಾವುದೋ ಒಂದು ಇಲ್ಲಿ ನೋಡಿ, ಆಲ್ರೆಡಿ ಸೋಲ್ಡ್ ಅಂತೆಲ್ಲ ಹಾಕಿದ್ದಾರೆ. ಇದು ಆಲ್ರೆಡಿ ಸೇಲ್ ಆಗಿದೆ ಗಣೇಶ. ಇದು ಇಲ್ಲಿ ನೋಡಿ, ನಾಮ ಎಲ್ಲ ಇಟ್ಕೊಂಡಿದ್ದು ಕ್ಯೂಟ್ ಆಗಿದೆ. ಗಣೇಶಂಗೆ ಫುಲ್ಲು ನಾಮ ಎಲ್ಲ ಇಟ್ಬಿಟ್ಟು ಚೆನ್ನಾಗಿದೆ. ಇದು ಬನ್ನಿ ಏನೇನಿದೆ ಇನ್ನು ಹೊಸದಾಗಿ ಅಂತೆಲ್ಲ ನೋಡೋಣ ಐಟಮ್ಸ್ಗಳು. ಲಕ್ಷ್ಮೀ ಕರಿಯನ ಅಂತ ಬಂದ್ರೆ ಆಲ್ರೆಡಿ ಗಣೇಶ ಇವರೆಲ್ಲ ಬನ್ನೆಲ್ಲ ಹಾಕೊಂಡಾಗ ಇದು ಹಾಕೋಬಹುದು. ಆಕ್ಚುಲಿ ಏನ್ ಗೊತ್ತಾ, ಇದು ನಾನು ಇಂಡಿಯಿಂದ ತಗೊಂಡ್ಬಂದಿದ್ದೀನಿ ಬರ್ಬೇಕಾದ್ರೆ. ಬಟ್ ಇಲ್ಲ ಇದೆ ಸ್ವಲ್ಪ ಇಲ್ಲ, ಇದು ಬನ್ನಿಗೂ ಹಾಕೋಬಹುದು. ನಾವು ಗಂಟು ಹಾಕೋತೀವಲ್ಲ, ಗಂಟಿಗೂ ಹಿಂದೆಗಡೆ ಹಾಕೋಬಹುದು. ಇದು ದೇವ್ರಿಗೂ ಯೂಸ್ ಮಾಡ್ಬೋದು. ದೇವ್ರಿಗೆ ಅಂತಾನೆ ಅಲ್ಲ, ನಾವು ಹಾಕೋಬಹುದು. ಡೆಕೋರೇಟಿವ್ ಪರ್ಪಸ್ಗೆ ಏನ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಅಂಡ್ ಇಲ್ಲಿ ನೋಡಿ ಗೈಸ್, ಇದು ಕಲರ್ ಛತ್ರಿಗಳು ಎಷ್ಟೊಂದಿದೆ. ಫುಲ್ಲು ದೇವ್ರು ಕೂರಿಸ್ತೀವಲ್ಲ, ಹಿಂದೆಗಡೆ ಎಲ್ಲ ಚೆನ್ನಾಗಿರುತ್ತೆ. ಫುಲ್ ಇದೆಲ್ಲ ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡೋದು. ಕಲರ್ ಇದನ್ನ ಬ್ಯಾಕ್ ಡ್ರಾಪಿಗೆಲ್ಲ ಹಾಕ್ಬೋದು. ಅಥವಾ ದೇವ್ರು ಕೂರಿಸ್ತಾರಲ್ಲ, ದೇವ್ರಿಗೂ ಈ ಥರ ಅಂದರೆ ಪುಟಾಣಿ ಮೂರ್ತಿಗೆ ಬೇಕಾದರೆ ಈ ಥರ ಇಡ್ಬೋದು. ಆ ಥರ ಎಲ್ಲ ಎಷ್ಟೊಂದು ಡೆಕೋರೇಷನ್ಸ್ ಎಲ್ಲ ಮಾಡ್ಬೋದು ಇದರಿಂದ. ಚೆನ್ನಾಗಿದೆ. ಎಷ್ಟೊಂದು ಕಲರ್ಸ್ ಇದೆ. ಕಲರ್ ಅದೇ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇದೆಲ್ಲ ಬ್ಯಾಕ್ ಡ್ರಾಪ್ಸು. ಇವಾಗ ದೇವ್ರು ಇಡ್ತೀವಲ್ಲ, ದೇವರಿಗೆ ಈ ಥರ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಡೆಕೋರೇಟ್ ಮಾಡೋದಕ್ಕೆ ಎಷ್ಟೊಂದು ಕಲರ್ಸ್ ಇದೆ ಇದ್ರಲ್ಲೇನೆ. ಜಸ್ಟ್ ಹಿಂಗೆ ಇಟ್ಬಿಟ್ಟು ಇದು ಮಾಡ್ಬೋದು. ಇದು ಅಷ್ಟೇ ಫ್ರೇಮ್ ನೋಡಿ, ವೆಯ್ಟ್ ಇದೆ ಆ್ಯಕ್ಚುಲಿ. ಇದು ಕಬ್ಬಿಣದ್ದು, ಅದಕ್ಕೆ ಹೂವು ಸುತ್ತಿದ್ದಾರೆ. ಐ ಥಿಂಕ್ ಈ ಥರದ್ದು ಸ್ಟ್ಯಾಂಡ್ ತೊಗೊಂಬಿಟ್ರೆ, ಬೇರೆ ಈ ಥರದ್ದು ಎಷ್ಟೊಂದು ಹೂವು ತೊಗೊಂಬಿಟ್ರೆ ಸುತ್ಕೋಬೋದು ಆ ಥರ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇದೂ ಅಷ್ಟೇ ಎಲ್ಲ ಹಾರಗಳ ಥರ ಬರುತ್ತಲ್ಲ ಆ ಥರ. ಮತ್ತು ಇಲ್ಲಿ ನೋಡಿ, ನಾವು ಇದಕ್ಕೆಲ್ಲ ಹಾಕಿದ್ವಲ್ಲ ಕನಕಾಂಬರ ಹೂವದ್ದು, ಯಾವ್ಯಾವ ಹೂವು ಬೇಕು ಎಲ್ಲ. ಅಂದ್ರೆ ಆ ಕಲರ್. ಈಗ ಏನಿದು ಕನಕಾಂಬರ ಅಲ್ಲ, ಚೆಂಡು ಹೂವು. ಸಾರಿ, ಚೆಂಡು ಹೂವು. ಕಲರ್ ನೋಡಿದ ತಕ್ಷಣ ಕನಕಾಂಬರ ಬಂದ್ಬಿಡ್ತು. ಚೆಂಡು ಹೂವದ್ದು ಆ ಕಡೆ ಈ ಕಡೆ ಡೋರಿಗೆಲ್ಲ ಹಾಕ್ಬೋದು. ಚೆನ್ನಾಗಿರುತ್ತೆ. ಇದು ಬಾಳೆಕಂದು ಆ ಕಡೆ ಒಂದು ಈ ಕಡೆ ಒಂದು ಇಡ್ಬೋದು. ಪೇಂಟಿಂಗ್ ಮಾಡ್ಬಿಟ್ಟು ಆಮೇಲೆ ಕುಂದನ್ ಸ್ಟೋನ್ಸ್ಗಳು ಮೇಲ್ಗಡೆ ಎಲ್ಲ ಅಂಟಿಸಿದ್ದಾರೆ. ಸೊ ಅದನ್ನೇ ದೊಡ್ಡ ಫ್ರೇಮ್ ಮಾಡಿಬಿಟ್ಟು ಇಟ್ಟಿದ್ದಾರೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಗಿಫ್ಟಿಂಗ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಚೆನ್ನಾಗಿದೆ. ಇದು ರಿಟರ್ನ್ ಗಿಫ್ಟ್ಸಿಗೆಲ್ಲ ಯೂಸ್ ಮಾಡ್ಕೋಬೋದು. ನೋಡಿ ಇಷ್ಟೊಂದು ವೆರೈಟೀಸ್ ಇದೆ. ಇವಾಗೆಲ್ಲ ಫುಲ್ ಚಿಕ್ಕಪೇಟೆಗೆ ಹೋಗ್ಬಿಟ್ರೆ ಫುಲ್ ಎಲ್ಲ ಕಡೆ ಬರೀ ಇದೆ ಇರುತ್ತೆ. ರಿಟರ್ನ್ ಗಿಫ್ಟ್ಸ್ಗಳೆಲ್ಲ ಕೊಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಬ್ಯಾಗ್ಸ್ ಎಲ್ಲ ತುಂಬ ಯೂನಿಕ್ ಆ್ಯಂಡ್ ಡಿಫ್ರೆಂಟ್ ಆಗಿದೆ. ಎಲ್ಲನೂ ಚೆನ್ನಾಗಿದೆ. ಆ್ಯಂಡ್ ಸ್ಟಿಕ್ಕರ್ಗಳೆಲ್ಲ ಇದೆ. ಆ್ಯಂಡ್ ಇದು ನೋಡಿ ಚೆನ್ನಾಗಿದೆ. ಅರಿಶಿನ ಕುಂಕುಮಕ್ಕೆ ಇದೆಲ್ಲ ರಿಟರ್ನ್ ಗಿಫ್ಟ್ ಐಟಮ್ಸೇ. ಸೊ ಡಿಫ್ರೆಂಟ್ ವೆರೈಟೀಸ್ ಇದೆ.
ಚೆನ್ನಾಗಿದೆ. ಸ್ಟಿಕ್ಕರ್ಸ್ ಇದೆ, ಬ್ಯಾಂಗಲ್ಸ್ ಇದೆ. ನಾನು ಬ್ಯಾಂಗಲ್ಸ್ ತಗೊಂಡಿದ್ದೀನಿ ವರಮಹಾಲಕ್ಷ್ಮಿಗೆ ಕುಂಕುಮಕ್ಕೆ ಕೊಡೋಣ ಅಂತ ಬ್ಯಾಂಗಲ್ಸ್ ತಗೊಂಡಿದ್ದೀನಿ ಹುಡುಕ್ಬಿಟ್ಟು. ಬಟ್ ಬ್ಯಾಂಗಲ್ಸ್ ಏನು ಅಷ್ಟು ಕಲೆಕ್ಷನ್ಸ್ ಇಲ್ಲ, ಜಾಸ್ತಿ ರೆಡ್ ಕಲರ್ ಬ್ಯಾಂಗಲ್ಸ್ ಇದೆ, ಬಿಟ್ರೆ ಪ್ಲೇನ್ ಗ್ರೀನ್ ಬ್ಯಾಂಗಲ್ಸ್ ಇದೆ. ಸೊ ಅದೇ ತಗೊಂಡಿದ್ದೀನಿ. ಬಿಟ್ರೆ ಇದು ಫಂಕ್ಷನ್ಸ್ಗೆಲ್ಲ ಹಾಕೊಂಡು ಹೋಗೋದೆಲ್ಲ ಚೆನ್ನಾಗಿದೆ. ಇಲ್ಲಿ ಪಂಚೆ ಶಲ್ಯ ಎಲ್ಲ ಇದೆ. ರಾಮ್ರಾಜ್, ಇಲ್ಲೂ ರಾಮ್ರಾಜ್ ಫುಲ್ ಫೇಮಸ್ ನೋಡಿ. ರಾಮ್ರಾಜ್ದು ಪಂಚೆ, ಫೇಮಸ್. ರಾಮ್ರಾಜ್ದು ಪಂಚೆ ಶಲ್ಯ ಎಲ್ಲ ಇದೆ. ದೇವ್ರ ಫೋಟೋಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಇವೆಲ್ಲ ಏನಕ್ಕೆ ಇವೆಲ್ಲ? ಇದೆಲ್ಲ ದೀಪಾವಳಿಗೆ ಆಕ್ಚುಲಿ ಐಟಮ್ಸ್. ಆಕಾಶ ಬುಟ್ಟಿ ಲೈಟ್ ಹಾಕ್ಬಿಟ್ಟು ಹಾಕೋದಿದು. ಇಲ್ಲಿ ನೋಡಿ ಹೋಮದ್ ಕುಂಡ, ಹೋಮ ಮಾಡೋದು ಅದೆಲ್ಲ ಇಟ್ಟಿದ್ದಾರೆ. ಪುಟಾಣಿದು ಹೋಮದ್ ಕುಂಡ ಎಲ್ಲ ಇಟ್ಟಿದ್ದಾರೆ. ಇದೊಂದು ಎಂಟೈರ್ ಸೆಕ್ಷನ್ ಫುಲ್ ಹಬ್ಬಕ್ಕೆ ಅಂತ ರೆಡಿ ಮಾಡ್ರಂಗ ಅವ್ರು ಫುಲ್ ಇದೆಲ್ಲ. ಫುಲ್ ಹಬ್ಬದ್ದೆ ಎಲ್ಲಾ ಐಟಮ್ಸ್ ಇದೆ. ಒಂದು ಸೆಕ್ಷನ್ ಫುಲ್ ಇದಕ್ಕೆ ಹಬ್ಬಕ್ಕೆ ಅಂತ ರೆಡಿ ಮಾಡ್ರಂಗ ಅವ್ರು. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಇದು ಯೂಶಲಿ ತೆಂಗಿನಕಾಯಿ ಮೇಲೆ ಇದು ಅರ್ಶಿನ ಎಲ್ಲ ಹಾಕ್ಬಿಟ್ಟು ಕುಂಕುಮ ನೀಡ್ತಾರಲ್ಲ ಅದು. ಇದು ರೆಡಿಮೇಡೇ ಇದೆ ನೋಡಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ರೆಡಿಮೇಡೇ ಇದೆ ಇದು. ಚೆನ್ನಾಗಿದೆ. ಇದು ನಾಮದ್ದೆಲ್ಲ ಇದೆ ನೋಡಿ, ಕ್ಯೂಟ್ ಆಗಿದೆ ಇದು. $4 ಇದೆ. ಇದು ಇಟ್ಬಿಟ್ಟಿದ್ದಾರೆ ನೋಡಿ, ಧಾನ್ಯಗಳು, ನವಧಾನ್ಯ ಪ್ರಾಬ್ಲಮ್ ಆಗೋದು ಹುಡ್ಕಕ್ಕೆ, ಪ್ರಾಬ್ಲಮ್ ಆಗಬಾರ್ದು ಅಂತ ಅವರೇ ರೆಡಿ ಕಾಳ್. ನಂತರ ಅಂತೂ ನನಗಂತೂ ಕಾಳುಗಳೇ ಫುಲ್ ಕನ್ಫ್ಯೂಷನ್. ನನ್ಗೆ ಇನ್ನೂ ಗೊತ್ತಾಗಲ್ಲ ಯಾವ್ಯಾವ ಕಾಳು ಯಾವ್ದ್ಯಾವ್ದು ಅಂತ. ಸೊ ಅವರೇ ಫುಲ್ ಪ್ಯಾಕ್ ಮಾಡ್ಬಿಟ್ಟು ನವಧಾನ್ಯ ಇಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಹಸು ಕರು ಆಯ್ತಾ. ನಾನು ಸಡನ್ ಆಗಿ ನೋಡ್ಬಿಟ್ಟು ಇದೇನಿದು ಹಿಂಗಿದೆ ಅನ್ಕೊಂಡೆ. ಫಿನಿಶಿಂಗ್ ಇಲ್ಲ. ಚೊಂಬೆಲ್ಲ ಡೆಕೋರೇಟ್ ಮಾಡ್ಬಿಟ್ಟು ಇಟ್ಟಿದ್ದಾರೆ. ದೀಪಾಲೆ ಕಂಬ ನೋಡಿ ಎಷ್ಟೊಂದು ದೊಡ್ಡದು ದೀಪಾಲೆ ಕಂಬ. ಆಮೇಲೆ ಇದು ಮಂಗಳಾರತಿ ಮಾಡೋದು ಎಲ್ಲ ಇಟ್ಟಿದ್ದಾರೆ. ಆಕ್ಚುಲಿ ಏನ್ ಗೊತ್ತಾ, ಇಂಡಿಯನ್ ಸ್ಟೋರ್ಸಿಗೆ ಬಂದ್ರೆ ಎಲ್ಲಾನು ಸಿಗುತ್ತೆ. ನಾನು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ಏನು ಸಿಗಲ್ಲ ಅಂತ ಅಂದ್ಬಿಟ್ಟು ಎಷ್ಟು ನಾನು ಚೊಂಬಿಂದ ಹಿಡಿದು ಎಲ್ಲ ತಗೊಂಡ್ಬಂದಿದ್ದೆ ಕಳ್ಸಕ್ಕಿಡಕ್ಕೆ. ಇದು ಈ ತರದ್ದು ಸೇಮ್ ಈ ತರದ್ದೆಲ್ಲ ಇಂಡಿಯಾದಿಂದ ತಗೊಂಡ್ ಬಂದಿದ್ದೆ. ಬಟ್ ಎಲ್ಲ ಇದೆ ಇಲ್ಲಿ ನೋಡಿ. ಇದು ಎಷ್ಟು ಕ್ಯೂಟ್ ಆಗಿದೆ. ಇದು ಚೆನ್ನಾಗಿದೆ. ಇದೆಲ್ಲ ಫುಲ್ಲು ಡೆಕೋರೇಟಿವ್ ಐಟಮ್ಸು. ದೇವರೆಲ್ಲ ಕುಡಿಸಿದಾಗ ಆ ಕಡೆ ಎಲ್ಲ ಹ್ಯಾಂಗ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟೊಂದು ವೆರೈಟೀಸ್ ಇದೆ ಇದರಲ್ಲಿ. ನೋಡಿ ಗೈಸ್, ಆಲ್ರೆಡಿ ದಸರಾಗೂ ರೆಡಿ ಮಾಡಿಬಿಟ್ಟಿದ್ದಾರೆ. ನವರಾತ್ರಿಗೆಲ್ಲ ಫುಲ್ಲು ರೆಡಿ. ದಶಾವತಾರದಿದು ಗೊಂಬೆಗಳು ಎಲ್ಲ ಥೀಮ್ ವೈಸ್ ಇಟ್ಬಿಟ್ಟಿದ್ದಾರೆ, ಅವರೇ ಜೋಡಿಸ್ಬಿಟ್ಟು. ಇದು ಮದ್ವೆ ಕಲ್ಯಾಣಂ ಅಂತ ಹಾಕಿದ್ದಾರೆ. ಅದು ಗುರುಕುಲ ಥೀಮು ಎಲ್ಲಾನು ಇದೆ. ಇದು ಸೀಮಂತ ಥೀಮ್ ಇದು ಫುಲ್ಲು. ಇದು ಗಣೇಶಂದು, ಇದು ಸರಸ್ವತಿ ಲಕ್ಷ್ಮೀ ದೇವಿದು, ಅದೆಲ್ಲ ಮದ್ವೆ ಥೀಮು. ಅಲ್ಲೂಡಿ ಕೃಷ್ಣಂದಿದು ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ್ ಕೂಡ್ಸೋದಿಕ್ ನೋಡಿ ಪೀಠ ಎಲ್ಲ ತುಂಬ ಚೆನ್ನಾಗಿದೆ. ಇದೆಲ್ಲ ದೊಡ್ಡದಿದೆ. ಇದು ಗಣೇಶ ಹಬ್ಬಕ್ಕೂ ಯೂಸ್ ಮಾಡ್ಬೋದು. ಯಾರಾದ್ರೂ ಪುಟಾಣಿ ಗಣೇಶ ತಗೊಂಡಿರ್ತಾರಲ್ಲ ಅದನ್ನು ಇಡ್ಬೋದು ನೋಡಿ. ಪಿಲ್ಲೋ ಎಲ್ಲ ಇಟ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಕೃಷ್ಣನ ಮಲಗಿಸಿದಾರೆ. ಇದಂತೂ ಟೋಪಿ ಎಲ್ಲ ಹಾಕ್ಬಿಟ್ಟು ಸಖತ್ ಕ್ಯೂಟ್ ಆಗಿದೆ. ಇದಂತೂ ಮಂಚ ನೋಡಿ ಇಲ್ಲಿ. ಅಯ್ಯೋ ಸಖತ್ ಕ್ಯೂಟ್ ಆಗಿದೆ. ಮಂಚನ ಇಟ್ಬಿಟ್ಟು ಕೃಷ್ಣನ್ ಮಲಗಿಸಿದ್ದಾರೆ ನೋಡಿ. ಕಂಪ್ಲೀಟ್ ಪೂಜಾ ಸೆಟ್ಟು ಇದೆ. ಫುಲ್ ತಟ್ಟೆ, 2 ಬಟ್ಲು, ಚೊಂಬು ಮತ್ತು ಗ್ಲಾಸು ಎಲ್ಲ ಇದೆ. ಫುಲ್ ಡೆಕೋರೇಟ್ ಮಾಡಿದ್ದಾರೆ. ಈ ಥರ ಇಟ್ಕೋಬೋದು ಪೂಜೆ ಮಾಡಬೇಕಾದ್ರೆಲ್ಲ. ಟ್ರೇ ಸುಮ್ಮನೆ ಪ್ಲೇನಾಗಿ ಇಡೋದ್ರ ಬದಲು ಈ ಥರ ಡೆಕೋರೇಟಿವ್ ಪ್ಲೇಟ್ಸ್ ಎಲ್ಲ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ದೀಪ ಹಚ್ಚೋದು ಹಿಂದೆಗಡೆ ಇದು ಓಪನ್ ಮಾಡಿಟ್ಟಿದ್ದಾರೆ. ಇಲ್ಲಿ ಒಂದು ಹಿಂದೆಗಡೆ ಗಣೇಶ ಅಥವಾ ಲಕ್ಷ್ಮಿದು ಕಾರ್ಡ್ ಥರ ಕೊಟ್ಟಿದ್ದಾರೆ ಅಟ್ಯಾಚ್ ಮಾಡೋದು. ಇಲ್ಲಿ ದೀಪ ಹಚ್ಬಿಟ್ಟು ಇಡ್ಬೋದು. ಆ ಕಡೆ ಈ ಕಡೆ ಇವಾಗೆಲ್ಲ ದೇವರೆಲ್ಲ ಕೂಡಿಸ್ತೀವಲ್ವಾ, ಆ ಕಡೆ ಈ ಕಡೆ ದೀಪ ಹಚ್ಬಿಟ್ಟು ಇಡ್ಬೋದು. ಚೆನ್ನಾಗಿದೆ ಇದು. ಇಲ್ಲೋಡ್ರಿ ಗಂಗೋತ್ರಿ. ನಾನು ಗಂಗಾ ಇದ್ರದ್ದು ನೋಡಿ, ಗಂಗಾಜಲನೂ ಅಲ್ಲ, ಗೋಮೂತ್ರ ಅನ್ಕೊಂಬಿಟ್ಟೆ ನಾನು. ಗಂಗಾಜಲನೂ ಇದೆ. ಎಲ್ಲ ಪ್ಯಾಕ್ಡ್. ನಿಜವಾಗ್ಲೂ ಇದು ಅದೇ ಇರುತ್ತಾ, ಒರಿಜಿನಲ್ ಇರುತ್ತಾ? ನಂಗಂತೂ ಡೌಟ್, ಇಲ್ಲಿ ಗೊತ್ತಿಲ್ಲ. ಗಂಜ್ಲಾ ಇದೆಯಲ್ಲ, ಇದು ಗೋಪುರಂ ಅಲ್ಲ. ನಾನು ಗಂಜ್ಲಾನು ನೋಡಿದೀನಿ. ಗಂಜ್ಲಾನು ಇಟ್ಟಿರ್ತಾರೆ ಯೂಶಲಿ. ಇಲ್ಲಿ ಬೇರೆ ಇದೆ 1-3 ಚೆನ್ನಾಗಿದೆ ಇದು.
ನೋಡಿ ಗೈಸ್, ಮಾವಿನ ಎಲೆನೂ ಸಿಕ್ತು ನಮ್ಗೆ, ಕಳ್ಸಕ್ ಇಡೋಣ ಅಂತ ಮಾವಿನ ಎಲೆ ತಗೊಂಡಿದೀನಿ. ಕರೆಕ್ಟಾಗಿ ಏಳಿಸ್ಬಿಟ್ಟು 5 ಎಲೆ ಹಾಕಿದ್ದಾರೆ, 5 ಎಲೆಗೆ $1. ಬಟ್ ಎಷ್ಟು ಹೇಳಿ ಊರುಗಳ ಕಡೆ ಎಲ್ಲ ಹೋದ್ರೆ ಹಂಗಂಗೆ ಕಿತ್ಕೊಂಡು ಹೋಗ್ಬೋದು, ಮರದಲ್ಲೇ ಇರುತ್ತೆ, ಎಷ್ಟು ಬೇಕಾದ್ರೂ ಅಷ್ಟು ಕಿತ್ಕೋಬಹುದು. ಬಟ್ ಇಲ್ಲಿ ಕರೆಕ್ಟಾಗಿ ಏಳಿಸ್ಬಿಟ್ಟು ಹಾಕಿದ್ದಾರೆ. ಇದು ಅಷ್ಟೇ ಸೇಮ್ ಎಲ್ಲ 5 ಎಲೆ ಇದೆ. ಇದಕ್ಕೂ ಎಲ್ಲ $1 ಹಾಕಿದ್ದಾರೆ. ಸೊ ನಾವು 3 ತಗೊಂಡಿದೀವಿ. ನೋಡೋಣ, ಮೋಸ್ಟ್ಲಿ ಸಾಕಾಗುತ್ತೆ ಇಷ್ಟು. ಒಂದ್ರಲ್ಲಿ 5 ಇರುತ್ತೆ. ಅಂಡ್ ಮನೇಲಿ ಬೇರೆ ಇದೆ, ಲಾಸ್ಟ್ ಟೈಮ್ ತಗೊಂಡೋಗಿದ್ದು ಭೀಮ್ ಅಮಾವಾಸ್ಯೆಗೆ ತಗೊಂಡೋಗಿದ್ದು ಬೇರೆ ಇದೆ. ಸೊ ಎಲ್ಲ ಆಗುತ್ತೆ ಪ್ರಾಪರ್ ಆಗಿ. ಬಟ್ 5 ಎಲೆಗೆ $1 ಕೊಡ್ಬೇಕು. ನೋಡಿ ಗೈಸ್, ನೀವೆಲ್ಲ ಇಂಡಿಯಾದಲ್ಲಿ KR ಮಾರ್ಕೆಟ್ಗೆ ಹೋಗ್ತೀರಾ, ಅಷ್ಟು ರಶ್ ಇರುತ್ತೆ. ಬಟ್ ಇಲ್ಲಿ ನೋಡಿ ಯಾರೂ ಇಲ್ಲ. ಬಟ್ ಇದೇ ತರ ಹೂವು ತಗೋಬೇಕು ನಾವು ಅಷ್ಟೇ. ಬೊಕ್ಕೆ ಸಿಗುತ್ತೆ, ಈ ಬೊಕ್ಕೆಲ್ಲ ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೇಕು ದೇವರಿಗೆ. ಬಟ್ ಮಲ್ಲಿಗೆ ಹೂವನು ಸಿಗುತ್ತೆ, ಬಟ್ ನಮಗೆ ಸಿಕ್ಲಿಲ್ಲ. ತುಂಬಾ ದೊಡ್ಡ ಫೆಸ್ಟಿವಲ್ ಟೈಮಲ್ಲೆಲ್ಲ ಸಿಗುತ್ತೆ. ಬಟ್ ಇಂಡಿಯನ್ ಸ್ಟೋರ್ಸಲ್ಲಿ ನಮಗೆ ಮಲ್ಲಿಗೆ ಹೂವು ಸಿಗ್ಲಿಲ್ಲ. ಸೊ ಅದಕ್ಕೆ ಬೊಕ್ಕೆ ತಗೊಂಡ್ಬಿಟ್ಟು ಇದರಲ್ಲೇ ಕಟ್ ಮಾಡ್ಕೋಬೇಕು ಹೂವನ. ಬಟ್ ಇಲ್ಲಿ ನೋಡಿ ಎಷ್ಟೊಂದಿದೆ, ಆಕ್ಚುಲಿ ಚೆನ್ನಾಗಿದೆ. ಜಾಸ್ತಿ ಈ ತರ ಸನ್ಫ್ಲವರ್ಸು ಮತ್ತೆ ಕಾಂಗ್ರೆಸ್ ಗಿಡ ಆ ತರ, ಮತ್ತೆ ನೋಡಿ ಅಲ್ಲಿ ಡಿಫ್ರೆಂಟ್ ಬೊಕ್ಕೆಗಳೆಲ್ಲ ಇಟ್ಟಿದ್ದಾರೆ, ಅದೆಲ್ಲ ಚೆನ್ನಾಗಿದೆ. ಇಲ್ಲಿ ರೋಸು ಇದೆ, ಎಷ್ಟೊಂದು ಕಲರ್ ರೋಸು. ಮತ್ತೆ ಇದು ಏನು ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ನೋಡೋದಿಕ್ಕೆ. ವೆಲ್ವೆಟ್ ಹೂವು ಅಂತ ಹೇಳ್ತಾರಲ್ಲ, ಅದು ಅನ್ಸುತ್ತೆ. ರೆಡ್ ಕಲರ್ ಇದೆ, ಒಂಥರ ಸಾಫ್ಟ್ ಆಗಿದೆ. ಈ ವೆಲ್ವೆಟ್ ಬಟ್ಟೆ ಮುಟ್ಟದಂಗೆ ಆಗ್ತಾ ಇದೆ. ಅಂಡ್ ರೋಸು ಅಷ್ಟೇ, ಎಷ್ಟೊಂದು ಕಲರ್ ರೋಸ್ಗಳು ಮಾತ್ರ ಎಲ್ಲ ಕಲರು ಇದೆ ಅನ್ಕೊಂತೀನಿ. ರೆಡ್ಡು, ಪಿಂಕು, ಆ ಕಡೆ ವೈಟ್ ರೋಸಸ್ ಎಲ್ಲ ಇದೆ. ಜಾಸ್ತಿ ಸನ್ಫ್ಲವರೇ ಎಲ್ಲ ಡೆಕೋರೇಷನ್ಗೆ ಏನೇನು ಯೂಸ್ ಮಾಡ್ತೀವಿ ಅದೇ ಇದೆ. ಬಟ್ ಅಷ್ಟರಲ್ಲಿ ನಾನು 2 ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲೇ ರೆಡಿ ಮಾಡ್ಬೇಕಷ್ಟೇ ದೇವ್ರ ಮನೇನ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು RC Stories ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹಬ್ಬನ ಹೆಂಗ್ ಮಾಡಿದ್ವಿ, ಹಬ್ಬದ ಊಟ ಏನೇನೆಲ್ಲ ಮಾಡಿದ್ವಿ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್ ಅಂಡ್ ಲವ್ ಯು ಆಲ್.